ಈ ಘಟನೆ ನಡೆದದ್ದು ಶಿರಾ ತಾಲೂಕಿನಲ್ಲಿ. ಈ ಘಟನೆ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸುವಂಥದ್ದು. ಒಂದು ವೇಳೆ ಈ ಪ್ರಕರಣ ಮೈಸೂರು ಅಥವಾ ಬೆಂಗಳೂರಲ್ಲಾಗಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿರ್ತಿತ್ತು. ಆದರೆ ಹಾಗಾಗ್ಲಿಲ್ಲ. ಈ ಕಥೆ ನೋಡಿದ್ರೆ ಎಂಥವ್ರಿಗೂ ಆಕ್ರೋಶ ಬಂದೇ ಬರುತ್ತೆ. ಈ ಕಥೆಯಲ್ಲಿ ಅನ್ಯಾಯಕ್ಕೊಳಗಾದ ಯುವತಿಯರು ಅಪ್ರಾಪ್ತ ವಯಸ್ಸಿನವರಾಗಿರೋದ್ರಿಂದ ನಾವು ಅವರ ಹೆಸರನ್ನು ಬದಲಾಯಿಸಿದ್ದೀವಿ. ಜುಲೈ 9, 2012 ಶಿರಾ. ಏನಜ್ಜಿ ಏನ್ ಮಾಡ್ತಾ ಇದೀಯಾ? ಕಣ್ ಕಾಣಲ್ವೇನೋ ವೇಣು, ಅಕ್ಕಿ ಹಚ್ತಾ ಇದ್ದೀನಿ. ಅದ್ ಸರಿ, ಏನ್ ತಾವಿಷ್ಟು ದೂರ ಬಂದಿದ್ದು? ಏನಿಲ್ಲ ಅಜ್ಜಿ, ನಿನ್ನೆ ನೋಡೋಣ ಅಂತ ಬಂದೆ. ಎಷ್ಟ್ ಚೆನ್ನಾಗ್ ಸುಳ್ಳು ಹೇಳ್ತೀಯ. ನಿಜವಾಗ್ಲೂ ನೀನ್ ನನ್ನ ನೋಡಕ್ ಬಂದ್ಯಾ? ನಿಜವಾಗ್ಲೂ ಅಜ್ಜಿ, ನಿನ್ ನೋಡಕ್ಕೆ ಬಂದಿದ್ ನಾನು. ಸರಿ, ನೋಡಿದ್ದಾಯ್ತಲ್ಲ, ಹೊರಡು. ಅಜ್ಜಿ, ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ಕಂಡಿದ್ದೀನಿ. ಯಾರಜ್ಜಿ ಬಂದಿರೋದು? ಅದೇ ಕಣೆ, ನಿನ್ ರಾಜ್ಕುಮಾರ. ಓ ಮಾವನಾ? ಏನ್ ಮಾಡ್ತಾ ಇದಾರೆ ಒಳಗಡೆ? ಕಾಲೇಜ್ ಗೊತ್ತಾಯ್ತಲ್ಲಪ್ಪ, ರೆಡಿ ಆಗ್ತಾ ಇದ್ದಾಳೆ. ಕೂತ್ಕೊಳ, ಕಾಫಿ ಮಾಡ್ಕೊಡ್ತೀನಿ. ಸರಿ ಅಜ್ಜಿ, ಆಯ್ತು. ಅಪ್ಪ, ಹೆದರ್ಕೊಂಡ್ಯಾ? ಮತ್ತೆ ಭಯ ಆಗಲ್ವಾ? ಮದ್ವೆ ಆಗ ಗಂಡನ ಬಗ್ಗೆ ಇಷ್ಟ ಆದ್ರೂ ಭಯ ಇದೆಯಲ್ಲ? ಗಂಡ ಎಲ್ಲ ಮದ್ವೆ ಆದ್ಮೇಲೆ, ಈಗಲ್ಲ. ನೀನು ಅಂದ್ರೆ ಈಗ್ಲೇ ಮದುವೆ ಮಾಡ್ಕೊಳ್ಳ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ಏಯ್ ಶಾಲಿನಿ, ನಾನ್ ಕಣೆ. ಯಾರೇ ಆದ್ರೂ ಸರಿ, ನಂಗ್ ಮೈ ಕೈ ಮುಟ್ಟು ಮಾತಾಡೋದೇ ಇಷ್ಟ ಆಗಲ್ಲ, ಹೇಳ್ತಾ ಇದೀನಿ. ಈಗ ತಪ್ಪಿಸ್ಕೊಂತೀಯ? ಎಲ್ಲಿ ಹೋಗ್ತೀಯ ನೋಡೋಣ ನೀನು? ಹೌದಾ? ಅಷ್ಟೊಂದ್ ಧೈರ್ಯ ನಿಮ್ಗೆ? ಏಯ್ ಶಾಲಿನಿ, ಏಯ್ ಶಾಲಿನಿ, ಏಯ್ ಶಾಲಿನಿ, ನಿಂತ್ಕೋ. ಏಯ್ ಶಾಲಿನಿ, ನಿಂತ್ಕೋ. ಕಾಫಿ ತಗೊಳ್ಳೋ. ಶಾಲಿನಿ, ಏಯ್ ನಿಂತ್ಕೋ. ಏಯ್ ನಿಂತ್ಕೋ ಶಾಲಿನಿ. ಅಯ್ಯವ್ವಾ, ನೋಡಜ್ಜಿ, ಎಷ್ಟು ಜೋರ ಕಿವಿ ಇಂತಾಳೆ. ಯಾಕಮ್ಮ? ಮತ್ತೆ ನೋಡಜ್ಜಿ, ಮೈ ಕೈ ಮುಟ್ಟು ಮಾತಾಡ್ತಾನೆ, ನನಗೆ ಇಷ್ಟ ಆಗಲ್ಲ. ಯಾಕಪ್ಪ? ಮದ್ವೆ ಆದ್ಮೇಲೆ ಎಷ್ಟ್ ಬೇಕಾದ್ರೂ ಜಗಳ ಆಡಿ. ತಗೋ, ಇವಾಗ ಕಾಫಿ ಕುಡಿ. ಕಾಫಿ ಬೇರೆ ಕೇಡು. ಏಯ್ ಅಜ್ಜಿ, ಮುಂದಿನ ವಾರ ಊರಬ್ಬಕ್ಕೆ 2 ದಿನ ಮುಂಚೆನೆ ಬರ್ಬೇಕಂತೆ. ನೀನು ಅಷ್ಟೇ ಕಣೆ, ಟೆಸ್ಟು ಎಕ್ಸಾಮ್ ಅಂತೆಲ್ಲ ತಪ್ಪಿಸ್ಕೋಬಾರ್ದಂತೆ ಅಮ್ಮ ಹೇಳಿದ್ದಾರೆ. ನಿಮ್ಮಮ್ಮ ಹೇಳಿರೋದಾ ಅಥವಾ ನೀನ್ ಹೇಳ್ತಾ ಇರೋದಾ? ಹೌದು, ನಾನೇ ಹೇಳ್ತಿದ್ದೀನಿ ಅನ್ಕೋ. ಗೊತ್ತಾಗತ್ತೆ. ಶಾಲಿನಿ, ಅಯ್ಯಯ್ಯೋ, ನನ್ ಫ್ರೆಂಡ್ಸ್ ಬಂದ್ರು, ಟೈಮ್ ಆಯ್ತು. ಬಾಯ್ ಮಾವ. ಹುಷಾರು ಕಡೆ. ಹಾಯ್. ಬಾಯ್ ಮಾವ. ಏಯ್ ಸಾಕು ಬಾರೆ. ಏನು ನಿಮ್ ಮಾವ ಬಂದ್ಬಿಟ್ಟಿದಾನೆ? ಊರಬ್ಬಕ್ಕೆ ಕರೆಗೆ ಬಂದಿದ್ದಾರೆ. ಏನ್ ಕೊಡಿಸ್ತಾನಂತೆ ಈ ಸಲ ಗಿಫ್ಟು ಹಬ್ಬಕ್ಕೆ? ನಿಂಗ್ಯಾಕೆ ಅದಲ್ಲ? ಏನ್ ರುದ್ರಣ್ಣ, ವ್ಯಾಪಾರ ಜೋರ? ಆಗುತ್ತೆ ಬಿಡಿ. ಏನ ಪ್ರಮಿಳಾ, ಡಲ್ ಆಗಿದ್ಯಾ? ಏನಿಲ್ಲ ಕಣೆ. ಯಾಕೆ, ಮನೇಲಿ ಅಂದ್ರೆ ಹೊಡೆದ್ರಾ? ಬಿಡೆ, ಏನು ಇಲ್ಲ. ದೇವ್ರೆ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಗೋಪಾಲಜ್ಜ, ಯಾಕೇನಾಯ್ತು? ಯಾಕೆ ಪೇಪರ್ ಹಿಂಗ್ ಓದ್ತಾ ಇದೀಯಾ? ನಿನ್ ಕನ್ನಡಕ ಏನಾಯ್ತು? ಕನ್ನಡಕ ಹೊಡೆದೋಗ್ಬಿಟ್ಟಿದೆ. ಅಯ್ಯೋ, ಹೇಳ್ಬಾರ್ದಾ? ಹೋಗ್ಲಿ ಬಿಡು, ಸಾಯಂಕಾಲ ಕಾಲೇಜಿಂದ ಬರ್ತಾ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ, ಆಯ್ತಾ? ಅಲ್ಲಿವರೆಗೂ ಎಲ್ಲೂ ಅಲ್ಲಿ ಓಡಾಡ್ಬೇಡ, ಇಲ್ಲೇ ಹುಷಾರಾಗಿರು, ಆಯ್ತಾ? ಆಯ್ತು. ಬರ್ಲಾ? ಏನೇ ಬೀದಿ ಜನಗಳ ಸೇವೆ ಮಾಡ್ತಾ ಇದ್ಯಾ? ಎಲೆಕ್ಷನ್ ನಿಂತ್ಕೊಳ್ತೀಯಾ ಹೇಗೆ? ಎಲೆಕ್ಷನ್ ಹಾಗೇನಿಲ್ಲಪ್ಪ, ನನ್ಗೆ ಚೆನ್ನಾಗಿ ಓದಿ IAS ಆಫೀಸರ್ ಆಗ್ಬೇಕು ಅಂತ ಇಷ್ಟ ಇದೆ. ನಾನು ಹುಟ್ಟಾಗಿಂದ ಇದೇ ಬೀದಿನಲ್ಲೇ ಆಡ್ತಾ ಬೆಳ್ದೋಳಲ್ವಾ, ಅಪ್ಪ ಅಮ್ಮನ್ ನೋಡಿದ್ ನೆನಪೇ ಇಲ್ಲ. ಈ ಊರಿನ ಜನ ಅಜ್ಜಿ ಪ್ರೀತಿಯಿಂದಾನೆ ನಾನಿವತ್ತು ಹೀಗಿರೋದು. ಈ ಜನಗಳ ಪ್ರೀತಿ ವಿಶ್ವಾಸಕ್ಕೆ ನಾನೇನ್ ಕೊಡಕ್ಕಾಗುತ್ತೆ? ಅದಕ್ಕೆ ನನ್ನ ಕೈಲಾಗಿದ್ದ ಸಣ್ಣ ಪುಟ್ಟ ಸಹಾಯ ಮಾಡ್ತೀನಿ ಅಷ್ಟೆ. ಶಾಲಿನಿ ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತಳಾದ್ರೂ
ಬದುಕು ಅವಳನ್ನು ಅಪ್ಕೊಂಡಿತ್ತು. ಅಜ್ಜಿ ಆಸರೆ, ನೆರೆಹೊರೆಯವರ ಪ್ರೀತಿ, ಗೆಳತಿಯರ ಸ್ನೇಹ, ಅವಳನ್ನೇ ಮದುವೆ ಆಗಬೇಕು ಅಂತ ಕಾಯ್ಕೊಂಡಿರೋ ವೇಣು. ಶಾಲಿನಿಯ ಜೀವನದ ಪುಸ್ತಕದಲ್ಲಿ ಇಷ್ಟು ದಿನ ತಿರುವು ಹಾಕಿದ ಪುಟಗಳೆಲ್ಲ ಹ್ಯಾಪಿನೇ. ಆದ್ರೆ ಜೀವನ ಅನ್ನೋ ಪುಸ್ತಕದ ಮುಂದಿನ ಅಧ್ಯಾಯ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಿಂದಿನ ಪುಟಗಳನ್ನ ಎಷ್ಟು ಸಲ ಬೇಕಾದರೂ ತಿರುವು ಹಾಕ್ಬೋದು, ಆದ್ರೆ ಭವಿಷ್ಯದ ಪುಟಗಳು ಯಾವತ್ತಿಗೂ ನಿಗೂಢನೆ. ಹಲೋ ವೇಣು, ಎಲ್ಲಿದ್ಯಪ್ಪ? ಊರಲ್ಲಿದ್ದೀನಿ. ಯಾಕೆ? ಶಾಲಿನಿ ನಿನ್ಗೇನಾದ್ರು ಸಿಕ್ಕಿದ್ಲಾ? ಇಲ್ಲ ಅಜ್ಜಿ, ಏನಾಯ್ತು? ನೋಡ, ಇನ್ನೂ ಅವಳ ಮನೆಗೆ ಬಂದಿಲ್ಲ. ಹೌದಾ? ಸ್ವಲ್ಪ ಮನೆ ಕಡೆ ನೋಡ್ಕೋಪ್ಪ. ನಮ್ ಶಾಲಿನಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ರತ್ನಮ್ಮ, ನಮ್ ಶಾಲಿನಿ ಇನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ಬಸ್ ಸ್ಟ್ಯಾಂಡ್ ತನಕ ಹೋಗಿ ನೋಡ್ಕೊಂಡ್ ಬರ್ತೀನಮ್ಮ. ಸದ್ಯ ಮನೆಗ್ ಬಂದಿದೆಯಲ್ಲ, ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದೀನಿ ಗೊತ್ತಾ? ನಾನು ಎಷ್ಟು ಗಾಬರಿ ಆಗಿದ್ದೆ. ಎಲ್ಲಿ ಹೊರಟೋಗಿದ್ಯೆ? ಶಾಲಿನಿ, ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತೆ? ಹಲೋ ಹಲೋ ಅಜ್ಜಿ, ನಾನ್ ವೇಣು. ಹಾ ಹೇಳಪ್ಪ. ಬಂದ್ಲು. ಓ ಬಂದ್ಲಾ? ಎಲ್ಲೋಗಿದ್ಲಂತೆ? ಅಯ್ಯೋ, ಅದನ್ನೇ ಇಷ್ಟೊತ್ತು ಕೇಳ್ತಾ ಇದ್ದೆ. ಸುಮ್ನೆ ಕೂತಿದ್ದಾಳೆ, ಏನು ಹೇಳ್ತಾನೆ ಇಲ್ಲ. ಹೌದಾ? ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗಿದ್ದಾಳಪ್ಪ, ಆದ್ರೆ ಏನೋ ಬೇಜಾರ್ ಮಾಡ್ಕೊಂಡಂಗಿದ್ದಾಳೆ. ಅಯ್ಯೋ, ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಡಿರ್ತಾಳೆ. ಸರಿ ಹೋಗ್ತಾಳೆ ಬಿಡಜ್ಜಿ. ಸರಿ ಅಜ್ಜಿ, ನಾನು ನಾಳೆ ಬರ್ತೀನಿ. ಇಡ್ತೀನಿ ಅಜ್ಜಿ. ಸರಿ,
ಹಾಂ ಸರಿ ಅಜ್ಜಿ ಆಯ್ತು. ಅಯ್ಯೋ 8 ಗಂಟೆ ಆಗ್ತಾ ಬಂತು. ಶಾಲಿನಿ ಹೇಳಮ್ಮ, ಕಾಲೇಜ್ಗೆ ಹೋಗ್ಬೇಕಲ್ಲ, ಹೊತ್ತಾಯ್ತು ನೋಡು, ಹೇಳೆ. ಶಾಲಿನಿ ಏನೇ ಇದು, ಮೈಯೆಲ್ಲ ಕೆಂಡದ ತರ ಸುಡ್ತಾ ಇದೆ, ಜ್ವರ ಬಂದಿದೆ, ಹೇಳು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಡಾಕ್ಟರ್ ಹತ್ರನಾ? ಬೇಡ ಅಜ್ಜಿ, ಬೇಡ. ಅಲ್ವೇ, ಮೈ ನೋಡಿದ್ರೆ ಕೆಂಡದ ತರ ಸುಡ್ತಾ ಇದೆ, ಡಾಕ್ಟರ್ ಹತ್ರ ಹೋಗೋದ್ ಬೇಡ ಅಂತಿದೆಯಲ್ಲ, ಹೇಳಮ್ಮ, ಮೊದ್ಲು ಡಾಕ್ಟರ್ ಹತ್ರ ಹೋಗ್ಬಿಟ್ ಬರೋಣ. ಬೇಡ ಅಜ್ಜಿ, ನೀನೇನಾದ್ರೂ ಕಷಾಯ ಮಾಡ್ಕೊಡು. ನಾನ್ ಹೇಳದ್ ಕೇಳಮ್ಮ. ಬೇಡ ಅನ್ನಲ್ಲ. ಏನೋಮ್ಮ, ರಾತ್ರಿಯಿಂದ ಏನಾಯ್ತೋ ನಿಂಗೆ. ಸರಿ, ಕಷಾಯ ಮಾಡ್ಕೊಂಡ್ ಬರ್ತೀನಿ ಇರು. ಅಜ್ಜಿ ಬಂದ್ಯಾ ವೇಣು? ಎಲ್ಲೋಗಿಲ್ಲಂತೆ ಅವಳು? ಎಲ್ಲಿ ಹೋಗಿದ್ಲೋ ಗೊತ್ತಿಲ್ಲ ಕಣೋ, ರಾತ್ರಿ ಎಲ್ಲ ಸಪ್ಗಿದ್ಲು, ಇವಾಗ ನೋಡಿದ್ರೆ ಜ್ವರ ಬಂದ್ ಮಲಗಿದಾಳೆ. ಹೋಗಪ್ಪ ನೋಡು. ನೋಡ್ತೀನಿ ಅಜ್ಜಿ. ಶಾಲಿನಿ, ಯಾಕೆ ಯಾಕೆ ಹೆದರ್ಕೊಂಡಿದ್ಯಾ? ಯಾಕೆ ಹೆದರ್ಕೊಂಡಿದ್ಯಾ? ಖುಷಿಯಿಂದ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದ ಹುಡುಗಿ, ಎಲ್ಲರ ಜೊತೆ ನಗನಗ್ತಾ ಮಾತಾಡ್ತಿದ್ದ ಹುಡುಗಿ ಶಾಲಿನಿ ಯಾಕೆ ಹೀಗಾದ್ಲು? ತುಟಿ ಬಿಚ್ಚಿ ಮಾತೇ ಆಡ್ತಿಲ್ಲ, ಮಂಕಾಗಿ ಹೋಗಿದ್ದಾಳೆ, ಊಟ ನಿದ್ರೆ ಮಾಡ್ತಿಲ್ಲ. ಆಕೆಗೆ ಯಾರನ್ನ ಕಂಡ್ರು ಭಯ, ಆತಂಕ. ಅವಳಿಗಾಗಿರೋ ಆಘಾತನಾದ್ರೂ ಏನು? ಕಾಲೇಜ್ಗೆ ಹೋಗಿ ಮನೆಗೆ ಬರೋದ್ರ ನಡುವೆ ಏನ್ ನಡೀತು? ಶಾಲಿನಿ, ಶಾಲಿನಿ. ಓ, ನೀವೇನ್ರೆ? ಬನ್ನಿ ನೋಡಿ ನಮ್ ಶಾಲಿನಿ ಕತೆ ಏನಾಗಿದೆ ಅಂತ. 3 ದಿವಸದಿಂದ ಮಂಕಾಗಿದ್ದಾಳೆ, ಏನ್ ಕೇಳಿದ್ರು ಮಾತಾಡ್ತಾನೆ ಇಲ್ಲ. ಅಲ್ಲ ಕಣ್ರೆ, ಅವತ್ ನಿಮ್ ಜೊತೆ ಕಾಲೇಜ್ಗೆ ಎಷ್ಟು ಖುಷಿಯಾಗಿ ಹೋದ್ಲು, ಬಂದಾಗಿಂದ ಹೀಗೇನೆ, ಏನ್ ಕೇಳಿದ್ರು ಮಾತಾಡ್ತಾ ಇಲ್ಲ. ಏನಾಯ್ತ್ರೆ ಅವಳಿಗೆ? ಏನೂ ಆಗಿಲ್ಲ ಅಜ್ಜಿ. ಸರಿ, ನೀವಾದ್ರೂ ಹೋಗೋಳನ್ ಮಾತಾಡ್ಸಿ, ಏನಾಗಿದೆ ಅಂತ ಕೇಳಿ. ಹಿಂಗಡೆ ಇದ್ದಾಳೆ. ಸಾರಿ ಕಣೆ, ಹಂಗಾಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನೇ ಸಾರಿ, ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತಲ್ಲೇ. ನಾನು ನಿಂಗೇನೇ ಮಾಡಿದ್ದೆ? ನಿನ್ನೇ ನಂಬ್ಕೊಂಡ್ ಬಂದಲ್ಲ, ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಅವರೆಲ್ಲ ಮಾತಾಡ್ಬೇಡ, ನಂಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಹೋಗ್ತಾರ ಇಲ್ಲಿಂದ, ಹೋಗ್ತಾ ಇಲ್ವೋ? ಏಯ್, ಯಾಕೆ ಅಳ್ತಾ ಇದ್ಯಾ? ಏನಾಯ್ತ್ರೆ? ಯಾಕೆ ಅವಳು ಹೊಡೆದ್ಲು ನಿಂಗೆ?
ಏನಾಯ್ತೆ ಏನಾಯ್ತು ಏನ್ ಮಾಡ್ಕೊಂಡಿ ಅವ್ಳು ಹೇಳ್ತಾ ಇದ್ಯಲ್ಲ ನನ್ ಜೀವನ ಹಾಳು ಮಾಡ್ದೆ ಅಂತ ಅಂಥದ್ ಏನಾಯ್ತೆ ನಿನಗೆ ಮಾಡ್ಕೊಂಡಿ? ಹೇಳು, 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 ಏನ್ ಮಾಡ್ಕೊಂಡಿದ್ಯಾ? ಮಾಡ್ಕೊಳ್ದೇ ಇರೋ ಅಂಥದ್ ಏನಾಯ್ತು ನಿನ್ಗೆ? ನಾನ್ ತಪ್ಪು ಮಾಡಿಲ್ಲ ಅಜ್ಜಿ. ಏನಾಯ್ತಮ್ಮ? ನಂದೇನು ತಪ್ಪಿಲ್ಲ ಅಜ್ಜಿ. ಅವತ್ತು ಕಾಲೇಜಿಂದ ಬರುವಾಗ ಪ್ರಮೀಳು ನನ್ನಂದಿರು ಪ್ರಮೀಳ ನನ್ನಂತ ಏನ್ ಮಾಡುದು ಹೇಳು? ಪ್ರಮೀಳು ನನ್ನಂದಿರು ನನ್ನ ದೂರ ಕರ್ಕೊಂಡು ಹೋಗಿ ಕೆಡಿಸ್ಬಿಟ್ರು ಅಜ್ಜಿ. ಅಯ್ಯೋ ದೇವ್ರೇ, ಇನ್ನೇನೇ ಗತಿ? ಅಯ್ಯೋ ನನ್ ಕಷ್ಟ. ಶಾಲಿನಿ, ಏನೋ ಶಾಲಿನಿ, ನೀನು ಅಳ್ಬೇಡ ಶಾಲಿನಿ. ಯಾವ ನೋಡ್ದ ಅಂತ ಹೇಳು, ಪ್ರಾಣ ತೆಗೆದು ಬಿಡ್ತೀನಿ. ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಅವ್ರ ಮನೆ ಎಲ್ಲಿದೆ ಅಂತ ತೋರ್ಸು. ಹೇಳು ಶಾಲಿನಿ, ಹೇಳು. ಯಾಕೆ ಪ್ರಮೀಳಾ ಕಾಲೇಜ್ಗೆ ಹೋಗ್ಲಿಲ್ವಾ? ಇಲ್ಲ ಅಲ್ವೇ ಇಲ್ಲ ಅಂದ್ರೆ ಏನಾಯ್ತು? ರಜಾನ ನೀನೇ ಹೋಗ್ಲಿಲ್ವಾ? ಹೋಗಿಲ್ಲ ಅಂತ ಹೇಳಿದ್ನಲ್ಲಮ್ಮ. ಏನಾಯ್ತು ಇವಳಿಗೆ? ಅಯ್ಯೋ ನನ್ಗೇನ್ ಗೊತ್ತು, 3-4 ದಿವಸದಿಂದ ಹೀಗೆ ಸಪ್ಪಗಿದ್ದಾಳೆ. ನೀವೇ ವಿಚಾರಿಸ್ಕೊಳ್ಳಿ ನಿಮ್ ಮಗಳನ್ನ. ಬೇಡಪ್ಪ, ಪೊಲೀಸು ಕೋರ್ಟು ಅಂತ ಹೋದ್ರೆ ನಮಗ್ ತಾನೇ ಅವಮಾನ ಆಗೋದು. ಹಂಗಂತ ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡು ಅಂತೀಯ ಅಜ್ಜಿ. ಹೀಗೆ ನಾವು ಮಾನ ಮರ್ಯಾದೆ ಎದ್ಕೊಂಡು ಕೂತ್ಕೊಂಡ್ರೆ ಇಂಥ ತಪ್ಪು ಮಾಡೋರು ಮಾಡ್ತಾನೆ ಇರ್ತಾರೆ. ನಡೀರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ, ಈಗಾಗಿರೋದೇ ಸಾಕು. ನೋಡು ಶಾಲಿನಿ, ನೀನು ಹೆದರ್ಕೋಬೇಡ. ನಿನಗೆ ಅನ್ಯಾಯ ಆಗಿದೆ. ನಿನಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಈಗೇನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ನೀನು ಬರ್ತೀಯೋ, ಇಲ್ಲ ನಾನೇ ಹೋಗಿ ಅವ್ರನ್ನ ಕೊಚ್ಚಾಕ್ಲೋ? ಈ ಮೊದಲು ಅವ್ರನ್ನೆಲ್ಲಾದ್ರೂ ನೋಡಿದೀಯಾ? ಇಲ್ಲ ಮೇಡಮ್, ನನ್ನ ಫ್ರೆಂಡ್ ಪ್ರಮೀಳಾ ಅಂತಿದ್ದಾಳೆ. ಅವಳು ಅವ್ರ ಅಣ್ಣಂದ್ರು ಅಂತ ನನಗೆ ಪರಿಚಯ ಮಾಡಿಸಿದ್ಲು. ಅವ್ರ ಹೆಸರೇನಾದ್ರೂ ಗೊತ್ತಾ? ಇಲ್ಲ ಮೇಡಮ್. ಪ್ರಮೀಳಾ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಇಲ್ಲ. ರೀ ಪರಶುರಾಮ್, ಇವಳ ಜೊತೆ ಕಾಲೇಜಲ್ಲಿ ಓದೋ ಹುಡುಗಿ ಪ್ರಮೀಳಾ. ಅವಳ ಮನೆ ಅಡ್ರೆಸ್ ಪತ್ತೆ ಮಾಡ್ಬೇಕು. ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಅಡ್ರೆಸ್ ಗೊತ್ತಾಗುತ್ತೆ. ನಾವಲ್ಲಿಗೆ ಹೋಗ್ಬೇಕು. ನೋಡಮ್ಮ, ನಿನ್ ಹಾಗೆ ಎಲ್ಲರೂ ಮುಂದೆ ಬಂದು ಈ ರೀತಿ ಕಂಪ್ಲೇಂಟ್ ಕೊಟ್ರೆ ಆಗೋ ಅಪರಾಧಗಳು ಎಷ್ಟೋ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಬೋದು. ಗುಡ್. ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಮೇಡಮ್. ಡೋಂಟ್ ವರಿ, ಅವ್ರು ಯಾರೇ ಆಗಿರ್ಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರ್ಲಿ, ನಾನು ಅವ್ರನ್ನ ಬಿಡೋದಿಲ್ಲ. ಏನ್ ಸರ್? ಏನ್ ಮೇಡಮ್? ಇದು ಪ್ರಮೀಳಾ ಅವ್ರ ಮನೆ ತಾನೆ? ಹೌದು. ನಿಮ್ ಗಂಡ್ ಮಕ್ಳನ್ನ ಕರೀರಿ ಸರ್. ಗಂಡು ಮಕ್ಳ? ಪ್ರಮೀಳನ್ಗೆ ಇಬ್ರು ಅಣ್ಣಂದ್ರ ಇರ್ಬೇಕು ತಾನೆ? ಇಲ್ಲ ಮೇಡಮ್, ನನ್ಗಿರೋದು ಪ್ರಮೀಳಾ ಒಬ್ಳೇ ಹೆಣ್ಮಗಳು. ಏನು, ಪ್ರಮೀಳನ್ಗೆ ಅಣ್ಣಂದ್ರಿಲ್ವಾ? ಸ್ವಂತ ಅಣ್ಣ ತಮ್ಮಂದ್ರಿರ್ಲಿ, ಚಿಕ್ಕಪ್ಪ ದೊಡ್ಡಪ್ಪಂದ್ರ ಮಕ್ಕಳು ಯಾರು ಇಲ್ಲ ಮೇಡಮ್. ಸರಿ, ಪ್ರಮೀಳನ್ ಕರೀರಿ. ಪೊಲೀಸ್ನವ್ರು ಯಾಕ್ರಿ ಬಂದ್ರು? ಏನಾಯ್ತು? ಸರ್ ನೀವು ಕರೀರಿ ಸರ್ ನಿಮ್ಮ ಮಗಳನ್ನ. ಏನ್ ಮಾಡಿದ್ಲು ನನ್ ಮಗಳು? ನೀವು ಮೊದ್ಲು ಕರೀರಮ್ಮ ನಿಮ್ಮ ಮಗಳನ್ನ, ಗೊತ್ತಾಗುತ್ತೆ. ಪ್ರಮೀಳಿನ ಕರಿ. ಯಾಕೋ ಸ್ವಲ್ಪ ಡಲ್ ಆಗಿದ್ಲು, ಮಲಗಿದಾಳೆ ಅಂತ ಕಾಣುತ್ತೆ. ನೋಡ್ತೀನಿ. ಪ್ರಮೀಳಾ, ಪ್ರಮೀಳಾ, ಆಗಿದ್ದೀಯಮ್ಮ? ಪ್ರಮೀಳಾ, ಪ್ರಮೀಳಾ, ಪ್ರಮೀಳಾ.
ನಿದ್ರೆ ಮಾತ್ರ ತಗೊಂಡಿದ್ದಾಳೆ ಅನ್ಸುತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು. ಕರ್ಕೊಂಡ್ ಬನ್ನಿ ಅವಳ, ಕರ್ಕೊಂಡು ಹೆಲ್ಪ್ ಮಾಡ್ರಿ ಅವ್ರಿಗೆ. ಏನಾಯ್ತು? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕರ್ಕೊಂಡು ಬನ್ನಿ, ಬೇಗ ಬನ್ನಿ. ಈ ಹಂತದಲ್ಲಿ ಹುಟ್ಟುಕೊಂಡ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ, ಪ್ರಮೀಳಾ ಆತ್ಮಹತ್ಯಾ ಪ್ರಯತ್ನ ಯಾಕೆ ಮಾಡಿದ್ಲು ಅಂತ. ಅಣ್ಣಂದ್ರೆ ಇಲ್ಲದೆ ಇರುವಂತ ಪ್ರಮೀಳಾ ಅಣ್ಣಂದ್ರು ಅಂತ ಶಾಲಿನಿಗೆ ಪರಿಚಯ ಮಾಡಿಕೊಟ್ಟಿದ್ದು ಯಾರನ್ನ? ಇವಳ ಆತ್ಮಹತ್ಯಾ ಪ್ರಯತ್ನಕ್ಕೂ ಅತ್ಯಾಚಾರ ಸಂಬಂಧ? ಉತ್ತರ ಹೇಳಬೇಕಾದ ಪ್ರಮೀಳಾ ಆಸ್ಪತ್ರೆ ಸೇರ್ತಾಳೆ. ಈಗ ಈ ಒಗಟನ್ನ ಬಿಡಿಸೋದಕ್ಕೆ ನೆರವಾಗೋದಕ್ಕೆ ಉಳಿದಿರೋ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಶಾಲಿನಿಯ ಮತ್ತೊಬ್ಬ ಗೆಳತಿ ರಕ್ಷಿತಾ. ನೋಡಮ್ಮ, ನಿನಗೆಲ್ಲ ಗೊತ್ತು ಅಂತ ಹೇಳಿ ನನಗೆ ಗೊತ್ತು. ಅವತ್ ನೀವು 3 ಜನ ಒಟ್ಟಿಗೆ ಕಾಲೇಜ್ ಹೋದ್ರಿ ತಾನೆ? ಹೌದು ಮೇಡಮ್. ಹಾಗಾದ್ರೆ ಪ್ರಮೀಳಾ ಅಣ್ಣಂದ್ರು ಅಂತ ಬಂದಿದ್ರಲ್ಲ, ಅವರೆಲ್ಲ ಯಾರು ಅಂತ ನಿನಗೆ ಗೊತ್ತು ತಾನೆ? ಇಲ್ಲ ಮೇಡಮ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಕೂಡ ಅವ್ರನ್ನ ಮೊದಲನೇ ಸಲ ನೋಡ್ತಾ ಇರೋದು. ನಿಜನಾ? ನಿಜ ಮೇಡಮ್. ಸರಿ, ಅವತ್ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರು ನಿಮಗೆ ಎಲ್ಲಿ ಸಿಕ್ಕಿದ್ರು, ಏನೇನಾಯ್ತು ಎಲ್ಲ ಡೀಟೇಲ್ ಹೇಳು ನನಗೆ. ಹೇಳ್ತೀನಿ ಮೇಡಮ್. ನಾವು ಇವತ್ತು 3 ಜನ ಕಾಲೇಜ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಯ್ ಪ್ರಮೀಳಾ, ಕಾಲೇಜ್ಗಾ? ಹೌದು. ಬನ್ನಿ, ನಾವು ಡ್ರಾಪ್ ಮಾಡ್ತೀವಿ. ಬೇಡ, ಪರವಾಗಿಲ್ಲ, ನಾವು ಬಸ್ಸಲ್ಲಿ ಹೋಗ್ತೀವಿ. ಯಾಕ್ರಿ ಸಂಕೋಚ ಪಡ್ತೀರಾ? ನಾವೇನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದೀವಿ. ನಾವು ಕಾಲೇಜ್ ಕಡೆನೆ ಹೋಗ್ತಾ ಇರೋದು. ಬನ್ನಿ. ಪರವಾಗಿಲ್ಲ ಬಿಡಿ. ನಮ್ಮ ಮಾತಿಗೆ ಬೆಲೆ ಇಲ್ವಾ? ನೀವು ಬಂದಿಲ್ಲ ಅಂದ್ರೆ ನಮಗ್ ಬೇಜಾರಾಗಲ್ವಾ? ಅಂದ್ರೆ ಹೋಗೋಣ. ಬೇಡ, ಬಸ್ಸಲ್ಲೇ ಹೋಗೋಣ. ಯಾರು ಇವರಲ್ಲ? ನಾವು ಪ್ರಮೀಳಾ ಅಣ್ಣಂದ್ರು. ನಿಮ್ಮ ಅಣ್ಣಂದ್ರೇನೆ? ಬನ್ನಿ ಬನ್ನಿ, ಬೇಗ ಕೂತ್ಕೊಳ್ಳಿ. ಅಂದ್ರೆ ಬನ್ನಿ ಪ್ಲೀಸ್. ಅರೆ, ಕಾಲೇಜ್ಗೆ ಆ ದಾರಿಲಿ ಹೋಗ್ಬೇಕು. ಹೋಗೋಣ. ಗಾಡಿಲಿ ಪೆಟ್ರೋಲ್ ತುಂಬಾ ಕಡಿಮೆ ಇದೆ, ಹೋಗ್ತಾ ಹಾಕ್ಸ್ಕೊಂಡು ಹೋಗೋಣ. ನಮ್ಮನ್ನ ಇಲ್ಲೇ ಇಳಿಸಿ, ನಮಗ್ ಲೇಟ್ ಆಗುತ್ತೆ. ಲೇಟ್ ಆಗೋದಿಲ್ಲ ಬಿಡ್ರಿ. ಎಷ್ಟೊತ್ತು? ಇವೆಲ್ಲ ನಮ್ ಗಾಡಿಲಿ ಬರೋದೇ ಅಪರೂಪ. ನಮ್ಮನ್ನ ಇಲ್ಲೇ ಇಳಿಸಿ, ನೀವು ಹೋಗಿ ಪೆಟ್ರೋಲ್ ಹಾಕೊಂಡ್ ಬನ್ನಿ. ನಮ್ ಜೊತೆ ಬಂದಾಯ್ತಲ್ಲ, ಇನ್ ನಿಮ್ ಜವಾಬ್ದಾರಿ ಎಲ್ಲ ನಮ್ದು. ನಿಮ್ಮನ್ನ ಎಲ್ಲಿ ಬಿಡ್ಬೇಕು, ಯಾವಾಗ ಬಿಡ್ಬೇಕು ನಮಗ್ ಗೊತ್ತಿದೆ. ಏನ್ ಮಾತಾಡ್ತಿದ್ದೀರಾ? ನಾವು ಕಾಲೇಜಿಗೆ ಹೋಗ್ಬೇಕು. ಪ್ರಮೀಳಾ, ನಿಮ್ಮ ಅಣ್ಣನ್ ಗಾಡಿ ನಿಲ್ಸಕ್ ಹೇಳು. ತಮಾಷೆ ಸಾಕು. ತಮಾಷೆ ಏನ್ರಿ ಬಂತು ಇದ್ರಲ್ಲಿ? ದಿನಾ ಕಾಲೇಜ್ ಹೋಗ್ತೀರಾ, ಅಲ್ಲೇನಿದೆ ಮಜಾ ಅಂತ. ಒಂದಿನ ಬನ್ನಿ, ಕಾಲೇಜ್ ಸುತ್ತಾಡ್ಕೊಂಡ್ ಬರೋಣ. ಗಾಡಿ ನಿಲ್ಸಿ. ಪ್ರಮೀಳಾ, ಇನ್ ಬೇಕಾದ್ರೆ ಇವ್ರ ಜೊತೆ ಹೋಗು, ನಾವಿಲ್ಲ ಹೇಳ್ಕೊತೀವಿ. ಗಾಡಿ ನಿಲ್ಸಿ. ಪ್ರಮೀಳಾ, ನೀನಾದ್ರೂ ನಿಮ್ಮ ಅಣ್ಣಂದ್ರಿಗೆ ಹೇಳೆ, ಗಾಡಿ ನಿಲ್ಸಿ. ಏನ್ ಮಾಡೋಣ? ಗಾಡಿಗೆ ನಿಮ್ಮನ್ನ ನಿಲ್ಸೋದಿಕ್ಕೆ ಇಷ್ಟನೇ ಇಲ್ಲ. ಗಾಡಿ ಹೋಗ್ತಾನೆ ಇದೆ. ಬ್ರೇಕು ಕ್ಲಚ್ ಏನು ವರ್ಕ್ ಆಗ್ತಿಲ್ಲ, ಎಕ್ಸೆಲೇಟರ್ ಮಾತ್ರ. ಗಾಡಿ ನಿಲ್ಸಿ. ಗಾಡಿ ನಿಲ್ಸಿದ್ರೆ ಸರಿ. ಪ್ರಮೀಳಾ, ಹೇಳೆ ನಿಮ್ಮ ಅಣ್ಣಂಗೆ. ಗಾಡಿ ನಿಲ್ಸಿ. ಮಾತಾಡ ಏನಾದ್ರು. ಗಾಡಿ ನಿಲ್ಸಿ ಪ್ಲೀಸ್. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಮೇಡಮ್. ಯಾಕೆ ನೀವು ಕೂಡ್ಲೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನಾನು ಹೇಳ್ದೆ, ಆದ್ರೆ ಪ್ರಮೀಳಾನೇ ಬೇಡ ಅಂದ್ಲು. ಅವರು ಅವಳ ಮನೆಗೆ ಡ್ರಾಪ್ ಮಾಡ್ತಾರೆ ಅಂತಾನೂ ಹೇಳಿದ್ಲು. ಪ್ರಮೀಳಾಗೂ ಅವ್ರಿಗೂ ಏನ್ ಸಂಬಂಧ? ಅಣ್ಣಂದ್ರು ಅಂತ ಅಂದ್ಲು ಪ್ರಮೀಳಾ. ಆದ್ರೆ ಅವ್ರ ಅಣ್ಣನ್ ಥರ ಕಾಣಿಸ್ತಾ ಇರ್ಲಿಲ್ಲ ಮೇಡಮ್. ಆಮೇಲೆ ಅವಳು ಏನು ಸರಿಯಾಗಿ ಹೇಳ್ತಾ ಇರ್ಲಿಲ್ಲ. ಮೇಡಮ್, ಡಾಕ್ಟರ್ ಫೋನ್ ಮಾಡಿದ್ರು, ಪ್ರಮೀಳಾ ಪ್ರಜ್ಞೆ ಬಂದಿದೆ ಅಂತ. ಓಕೆ, ಹಾಸ್ಪಿಟಲ್ಗೆ ಹೋಗೋಣ ನಡ್ರಿ.
ಈಗ ಹೇಗಿದೆಯಮ್ಮ ಪ್ರಮೀಳಾ? ಪರವಾಗಿಲ್ಲ. ನೀವು ಮೇಡಮ್ನ ಕರ್ಕೊಂಡು ಸ್ವಲ್ಪ ಆಚೆ ಇರಿ. ನೋಡಮ್ಮ ಪ್ರಮೀಳಾ, ನಾನೀಗ ನಿನಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳಿದ ಪ್ರಶ್ನೆಗಳಿಗೆ ಸತ್ಯವಾದ ಉತ್ತರ ಕೊಡ್ಬೇಕು ನೀನು. ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಸಹಾಯ ಅಗತ್ಯನೂ ಇಲ್ಲ. ನಾವಿರೋದು ಯಾಕೆ ಹೇಳು? ಧೈರ್ಯವಾಗಿರ್ಬೇಕು ನೀನು. ನೋಡಿ, ಈಗ ಆ ಹುಡುಗರು ಯಾರು ಮತ್ತು ಆ ಹುಡುಗರಿಗೂ ನಿನಗೂ ಏನು ಸಂಬಂಧ ಹೇಳು? ಅವರಿಬ್ಬರ ಹೆಸರು ಉಮೇಶ್ ಲಿಖಿತ್ ಅಂತ. 1 ತಿಂಗಳ ಹಿಂದೆ ಉಮೇಶ್ ನಂಗೆ ಪರಿಚಯ ಆದ. ಒಬ್ರನ್ನೊಬ್ರು ಪ್ರೀತಿಸೋಕೆ ಶುರು ಮಾಡಿದ್ವಿ. ಉಮೇಶ್ ನನಗೆ ಲಿಖಿತ್ನ ಪರಿಚಯ ಮಾಡಿಕೊಟ್ಟ. ಒಂದಿನ ಹಾ ಹೇಳು. ಏನ್ ಚಿನ್ನ, ಇವಾಗ ಸಿಗ್ತೀನಿ ಅಂದಿದ್ದೆ, ಸಿಗ್ಲೇ ಇಲ್ಲ. ಏನೋ ಕೆಲಸ ಇತ್ತು ಕಣೋ, ಬರೋಕ್ಕಾಗಿಲ್ಲ. ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀಯಾ? ಯಾಕೆ ಡೌಟು? ನನಗೇನೋ ನಂಬಿಕೆ ಇಲ್ಲಪ್ಪ. ನಂಬಿಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾಳೆ ನೀನು ನನಗೆ ಸಿಗ್ಬೇಕು. ನಾಳೆನಾ? ಹ್ಞೂ, ಸಿಕ್ಕಿದ್ರೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಏನ್ ಸರ್ಪ್ರೈಸ್? ಅದೆಲ್ಲ ಹೇಳಕ್ಕಾಗತ್ತಾ? ನೀನು ಸಿಕ್ಕಿದ್ರೆ ಹೇಳ್ಬೋದಪ್ಪ. ಏನ್ ಸತಾಯಿಸ್ತೀಯಪ್ಪ ನೀನು? ಹೇಳಕ್ಕೇನು? ನೋಡ, ನೀನು ನಾಳೆ ಏನಾದರೂ ಬರಲಿಲ್ಲ ಅಂತ ಅಂದರೆ ನಾನು ಯಾವತ್ತೂ ಮತ್ತೆ ಫೋನ್ ಮಾಡಕ್ಕೆ ಹೋಗಲ್ಲ. ಏಯ್, ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಮತ್ತೆ ನಾಳೆ ಸಿಗ್ತೇವೆ ತಾನೆ? ಆಯ್ತು, ಓಕೆ, ಬಾಯ್. ಬಾಯ್. ಏನು ಮೇಡಮ್, ಆರಾಮ? ಏನೋ ನಿಮ್ಮಷ್ಟಿಲ್ಲ. ನಡಿ, ಕಾರ್ ಹತ್ತು ಹೋಗೋಣ. ಇಲ್ಲಿಗೆ? ಸೈಕಲ್ ಹತ್ರ ಒಂದು ಪಾರ್ಕ್ ಇದೆ, ಹೋಗೋಣ ಬಾ. ಪಾರ್ಕಿಗ? ಒಂದು ಸರ್ಪ್ರೈಸ್ ಇದೆ, ಹೇಳ್ತೀನಿ ಬಾ. ಹಾಯ್ ಮಾಮೋ. ಹಾಯ್ ಲಿಖಿತ್, ಏನ ಮಗ ನೀನ್ ಇಲ್ಲಿ? ಗಾಡಿ ಇರ್ಲಿಲ್ಲ, ಅಲ್ಲಿ ಮುಂದೆ ಸ್ವಲ್ಪ ಕೆಲಸ ಇತ್ತು. ಡ್ರಾಪ್ ಮಾಡ್ಬೇಡ ಪ್ಲೀಸ್. ನನ್ನ ಮಗ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಮೇಲೆ ಹೋಗ್ತಾ ಇದ್ದೀನಿ, ಆಗಲ್ಲ ಮಗ. ಲೋ, ಫ್ರೆಂಡ್ಗಿಂತಾನೇನೋ ಮುಂದೆ ಇಲ್ಲೇ ಕಣೋ, ಸ್ವಲ್ಪ ದೂರನೇ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಲ್ಲ ಅನ್ಬೇಡ. ನಿಮ್ ಫ್ರೆಂಡೇ ತಾನೆ, ಇಲ್ಲೆಲ್ಲೂ ಬಸ್ಗಳಿರಲ್ಲ, ಡ್ರಾಪ್ ಮಾಡೋಣ ಬನ್ನಿ. ಅವ್ರಿಗಿರೋ ಕನ್ಸರ್ನ್ ನಿನ್ಗಿಲ್ವಲ್ಲೋ, ಫ್ರೆಂಡ್ಗೂ ಇಷ್ಟು ಮಾಡಲ್ವೇನೋ? ಪ್ಲೀಸ್ ಮಚ್ಚ, ಅಲ್ಲೇ ಕಣೋ. ಆಯ್ತು, ಹತ್ಕೊಳಪ್ಪ. ಉಮೇಶ್, ನಂಗೆ ಇಲ್ಲಿಗೆ ಕರ್ಕೊಂಬಂದೆ. ಬಿಡಿ, ನಾನು ಹೋಗ್ಬೇಕು. ಮಾತಾಡ, ಸುಮ್ಮನೆ ಕೂತ್ಕೋ. ಮಾತಾಡ. ಬಿಡಿ, ನಾನು ಹೋಗ್ಬೇಕು. ಏಯ್, ಬಿಡು. ಉಮೇಶ್, ಏನು ಅನ್ನಿಸಿದಲ್ಲ? ಬಿಡು. ಏಯ್, ಇಳಿ ಬಾ, ಇಳಿ ಬಾ. ಬಾರೆ. ಏ, ಬಿಡಿ ನಾನು. ಮಾತಾಡ್ಬೇಡ, ಮಾತಾಡ್ಬೇಡ. ಲೋಫರ್ಸ್. ಅಲ್ಲಮ್ಮ, ನೀನು ಯಾಕೆ ಆ ಕೂಡಲೇ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಲ್ಲ? ಯಾಕೆ ಸುಮ್ಮನೆ ಇದ್ದೆ ನೀನು? ನಂಗೆ ತುಂಬಾ ಭಯ ಆಗಿತ್ತು ಮೇಡಮ್. ಅವ್ರು ಎಲ್ಲಿ ಆ ವಿಡಿಯೋನ ಎಲ್ಲರಿಗೂ ತೋರಿಸ್ತಾರೋ ಅಂತ ಹೆದರಿಕೆ ಆಗ್ತಿದೆ. ನನ್ನನ್ನು 2-3 ಸರಿ ಕರ್ಕೊಂಡು ಹೋದ್ರು. ನಾ ಬರಲ್ಲ ಅಂದ್ರೆ ಕಾಲೇಜಲ್ಲಿ ಎಲ್ಲರಿಗೂ ಆ ವಿಡಿಯೋ ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್.
ಹೀಗೆ ಇರ್ಬೇಕಾರೆ ಬೇರೆ ಹುಡುಗಿರ್ನ ಪರಿಚಯ ಮಾಡಿಕೊಡು ಅನ್ನೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಆಗಲ್ಲ ಅಂತ ಹೇಳಿದೆ. ಆದ್ರೂ ಮೊನ್ನೆ ನಾನು ಶಾಲಿನಿ ರಕ್ಷಿತಾ ಹೋಗುವಾಗ ನಮ್ಮನ್ನು ಹೆದರಿಸಿ ಕರ್ಕೊಂಡೋದ್ರು. ಹಾಯ್ ಪ್ರಮೀಳಾ, ಬನ್ನಿ ನಾವು ಡ್ರಾಪ್ ಮಾಡ್ತೀವಿ. ಬೇಡ ಪರವಾಗಿಲ್ಲ, ನಾವು ಬಸ್ಸಲ್ಲಿ ಹೋಗ್ತೀವಿ. ನಮ್ಮ ಮಾತಿಗೆ ಬೆಲೆ ಇಲ್ವಾ? ನೀವು ಬಂದಿಲ್ಲ ಅಂದ್ರೆ ನಮಗೆ ಬೇಜಾರಾಗಲ್ವಾ? ನಾನು ರಕ್ಷಿತಾ ಹೇಗೋ ಬಚಾವಾದ್ವಿ, ಆದ್ರೆ ಶಾಲಿನಿ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಅವ್ರು ಎಲ್ಲಿರ್ತಾರೀಗಂತ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಬುದ್ಧಿ ಬೇಡವೇನಮ್ಮ ನಿನ್ಗೆ? ಹುಡುಗರು ಯಾರು ಏನು ಎತ್ತ ಅವ್ರ ಬ್ಯಾಕ್ಗ್ರೌಂಡ್ ಏನು ಸರಿಯಾಗಿ ಗೊತ್ತಿರೋದಿಲ್ಲ. ನಗ್ನಗ್ತಾ ಮಾತಾಡ್ಬಿಟ್ರೆ ಸಾಕು ಲವ್ ಶುರು ಆಗ್ಬಿಡುತ್ತೆ. ಮೋಸ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಸರಿ, ಅವ್ರ ಮೊಬೈಲ್ ನಂಬರ್ ಕೊಡು. ನೀ ಪರಶುರಾಮ್, ಇಮಿಡಿಯೇಟ್ ಆಗಿ ಆ ನಂಬರ್ ಟ್ರೇಸ್ ಮಾಡ್ರಿ. ಏನ್ ಚಿನ್ನ, ಎಲ್ಲಿದ್ಯಾ? ಯಾಕೆ ಸಿಗೋದಿಲ್ವಾ? ನೀನ್ ನೋಡ್ಬೇಕು ಅನ್ಸ್ತಿದೆ. ಯಾಕೆ ನನ್ನ ಮೇಲೆ ಪ್ರೀತಿ ಇಲ್ವಾ? ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ಸರಿ ಬಿಡು, ನಾನು ಹಿಂಗೆ ಕಾಲು ಮಾಡಲ್ಲ, ಮೆಸೇಜು ಮಾಡಲ್ಲ. ಮಜಾ ಮಾಡ್ಕೊಂಡು ಯಾಕೆ ಹೇಳ್ತಿದ್ದೀರಾ? ಫಸ್ಟ್ ಯಾಕೆ ಲೋಫರ್ ನನ್ನ ಮಕ್ಕಳ, ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀನಿ ನೀವು? ಹುಡುಗಿಯರ್ ಬೇಕಲ್ಲ ನಿಮ್ಗೆ? ಹುಡುಗಿಯರು ಬೇರೆ ಬೇರೆ ಹುಡುಗಿಯರ್ ಬೇಕಾ? ಎಷ್ಟ್ ಜನ ಹುಡುಗಿಯರ ಜೊತೆಗೆ ಈ ರೀತಿ ಆಟ ಆಡೋದಿರಿ? ಒಂದೊಂದಾಗಿ ಎಲ್ಲ ಬಾಯ್ ಬಿಡ್ಬೇಕಲ್ಲ, ಸಾಯ್ತಾಕ್ಬಿಡ್ತೀನಿ ನಾ. ಲೋಫರ್ ನನ್ನ ಮಕ್ಕಳ. ಹೇಳ್ತೀನಿ. ಹಾಯ್ ಪ್ರಮೀಳಾ, ಬನ್ನಿ ನಾವು ಡ್ರಾಪ್ ಮಾಡ್ತೀವಿ.
ಹಾಕೊಂಡು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ದಿನವೊಂದಕ್ಕೆ ಏನಿಲ್ಲ ಅಂದ್ರೂ 70 ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ. ಇನ್ನು ಅದೆಷ್ಟೋ ಪ್ರಕರಣಗಳು ಮಾನ ಮರ್ಯಾದೆಗೆ ಅಂಜಿ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತೋದೇ ಇಲ್ಲ. ಇನ್ನು ವರದಿಯಾಗೋ ಮಾತಂತೂ ದೂರನೇ ಉಳಿತು. ಅತ್ಯಾಚಾರ ಪ್ರಕರಣಗಳೇ ಹಾಗೆ ಸಂತ್ರಸ್ತರನ್ನ ಮಾನಸಿಕವಾಗಿ ಕೊಂದುಬಿಡ್ತವೆ. ಸಮಾಜ ಮಾನ ಮರ್ಯಾದೆ ಅಂತ ಹೆದರಿ ಅನೇಕ ಯುವತಿಯರು ಪ್ರತಿಭಟನೆನೂ ಮಾಡದೆ ಪೊಲೀಸ್ ಕಂಪ್ಲೇಂಟು ಕೊಡದೆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾರೆ. ಇದು ಅತ್ಯಾಚಾರಿಗಳಿಗೆ ಮತ್ತಷ್ಟು ಪ್ರಚೋದನೆ ನೀಡುತ್ತೆ ಅಂದ್ರೆ ತಪ್ಪಾಗಲಾರದು. ತನಗಾಗಿರೋ ಅನ್ಯಾಯದ ವಿರುದ್ಧ ಪ್ರಮೀಳಾ ಆವಾಗಲೇ ಪ್ರತಿಭಟಿಸಿದ್ರೆ ಇನ್ನೊಂದು ಅಪರಾಧನ ತಪ್ಪಿಸ್ಬೋದಿತ್ತು. ಆದ್ರೆ ತನಗಾಗಿರೋ ಅವಮಾನನ ಮುಚ್ಚಿಡೋಕ್ ಹೋಗಿ ಅಪರಾಧಿಗಳಿಗೆ ಮತ್ತೊಂದು ಕ್ರೈಮ್ ಮಾಡೋಕೆ ದಾರಿ ಮಾಡಿಕೊಟ್ಟಿದ್ದಾಳೆ ಪ್ರಮೀಳಾ. ಇವರಿಬ್ಬರು ಎಸಗಿದ ಈ ಹೇಯ ಕೃತ್ಯಕ್ಕೆ ಉಮೇಶ್ ಹಾಗೂ ಲಿಖಿತ್ ಈಗ ಕಂಬಿ ಎಣಿಸ್ತಿದ್ದಾರೆ. ಇನ್ನೂ ಒಂದು ವಿಚಾರ ಅಂದ್ರೆ ಈ ನೀಚರ ಪರವಾಗಿ ವಕಾಲತ್ ಹಾಕೋದಕ್ಕೆ ಯಾವ ವಕೀಲರು ಮುಂದೆ ಬಂದಿಲ್ಲ. ಇವರಿಬ್ಬರ ವಿರುದ್ಧ ಐಪಿಸಿ ಸೆಕ್ಷನ್ 366ರ ಅನ್ವಯ ಕಿಡ್ನಾಪ್ ಹಾಗೂ ಐಪಿಸಿ ಸೆಕ್ಷನ್ 376ರ ಅನ್ವಯ ಅತ್ಯಾಚಾರ ಕೇಸ್ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ರೆಡಿ ಆಗ್ತಿದೆ. ಒಂದು ವೇಳೆ ಇವರು ತಪ್ಪಿತಸ್ಥರು ಅಂತ ನ್ಯಾಯಾಲಯದಲ್ಲಿ ಸಾಬೀತಾದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಕನಿಷ್ಠ ಅಂದ್ರೆ 7 ವರ್ಷ ಹಾಗೂ ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆನೂ ಆಗ್ಬೋದು. ಆದರೆ ಶಾಲಿನಿಗಾಗಿರೋ ಮಾನಸಿಕ ಗಾಯ ಮಾತ್ರ ಜೀವನ ಪೂರ್ತಿ ಇರುವಂಥದ್ದು. ಅದು ವಾಸಿಯಾಗೋಕೆ ತಿಂಗಳುಗಳು ವರ್ಷಗಳು ಸಾಕಾಗಲಾರು ಅನ್ಸುತ್ತೆ. ಇಂಥ ಸಮಯದಲ್ಲಿ ಆಕೆಯ ಭಾವಿ ಪತಿ ಮತ್ತು ಕುಟುಂಬದವರು ಅವಳು ಬೆನ್ನಿಗಿರೋದು ಸ್ವಾಗತಾರ್ಹ. ಆದಷ್ಟು ಬೇಗ ಶಾಲಿನಿ ಇದೊಂದು ಕೆಟ್ಟ ಕನಸಂತ ಮರೆತು ಮೊದಲಿನಂತೆ ಆಗಲಿ ಅನ್ನೋದು ಕ್ರೈಮ್ ಫೈಲ್ನ ಹಾರೈಕೆ. ನಾನು ಕಾಲೇಜಿಗೆ ಹೋಗೋದಿಲ್ಲ. ಹೌದು, ಹೀಗೆಲ್ಲ ಆಗೋದು ಇದರಿಂದಾನೆ. ಲಕ್ಷಣವಾಗಿ ಮನೇಲಿ ಹೆಣ್ಮಕ್ಳಿದ್ರೆ ಹಿಂಗೆಲ್ಲ ಆಗಲ್ಲ. ನೀನು ಹೋಗ್ಬೇಡ. ಏನಜ್ಜಿ ನೀನು ಯಾವ ಕಾಲದಲ್ಲಿ ಇದೆಯಾ? ಇಷ್ಟಕ್ಕೆಲ್ಲ ಭಯ ಬಿದ್ರೆ ಜೀವನ ನಡ್ಸಕ್ಕಾಗತ್ತಾ? ಶಾಲಿನಿ, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ತೀಯಾ? ಆ ಕಾಲೇಜಲ್ಲ ಅಂದ್ರೆ ಬೇರೆ ಕಾಲೇಜ್ ಸೇರ್ಕೋ. ಒಟ್ನಲ್ಲಿ ನಿನ್ನ ಎಜುಕೇಶನ್ ಹಾಳಾಗಬಾರ್ದು. ಹೇಗೂ ಫೈನಲ್ ಇಯರ್, ಎಕ್ಸಾಮ್ ಮುಗಿದ ತಕ್ಷಣ ಮದುವೆ ಮಾಡ್ಕೊಳ್ಳೋಣ. ಅಪ್ಪ ಮಾತ್ರ ನಾನು ಮಾತಾಡ್ತೀನಿ, ಏನ್ ಹೇಳ್ತೀಯ? ಇದು ಕ್ರೈಮ್ ಫೈಲ್ನ ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.